ನಮ್ಮ ಜೊತೆ ಇಂದು ಗಣ್ಯರಾಗಿ ಬರೆದಿರ್ತಕ್ಕಂಥ ವೈಜಯಂತಿ ಕಾಶಿ ಮೇಡಮ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಸುದರ್ಶನ್ ಅವರೇ ಹಾಗೂ ಶರವಣ ಅವರೇ ಆ್ಯಂಡ್ ತುಂಬ ಉತ್ಸಾಹದಿಂದ ಇಲ್ಲಿ ಎಲ್ಲರೂ ಬಂದಿದ್ದೀರಿ. ಅದಕ್ಕೆ ಫಸ್ಟ್ ಆಫ್ ಆಲ್ ಇದು ಇಂಟರ್ನ್ಯಾಷನಲ್ ವಿಮೆನ್ ಡೇಸ್ ಪರವಾಗಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ, ಮೊದಲನೇ ಬಾರಿ ಅಂತ ಕೇಳಿದೆ. ನಿಜವಾಗ್ಲೂ ನಿಮ್ಮ ಉತ್ಸಾಹ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಸೀರೆ ಉಟ್ಕೊಳ್ಳೋದು ನಿಜವಾಗ್ಲೂ ಒಂದು ಕ್ರಾಫ್ಟು. ಅದರ ಜೊತೆ ಇಷ್ಟು ಜನ ಆ ಸೀರೆ ಇಟ್ಕೊಂಡು ಇಷ್ಟು ಸಂಭ್ರಮ ಮಾಡಿದ್ರಲ್ಲ, ನಿಮ್ಮ ಕಾನ್ಫಿಡೆನ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಇನ್ನೂ ಚೆನ್ನಾಗಿ ಮಾಡಿ. ಹಾಗೆ ಆ ಕಾನ್ಫಿಡೆನ್ಸ್ ಜೊತೆ ಕಣ್ಣಲ್ಲಿ ಒಂದು ನಗು, ಮನಸ್ಸಲ್ಲಿ ಒಂದು ದೃಢತೆ, ಹಾಗೆ ಜೀವನಕ್ಕೊಂದು ಉದ್ದೇಶ ಪ್ರತಿ ಸ್ತ್ರೀಗೂ ನನ್ನ ಪ್ರಕಾರ ಇರಬೇಕಾದ್ದು. ನಾವು ಸದಾ ನಗ್ತಾ ಇರಬೇಕು, ಎಲ್ಲಿದ್ರೂ ನಗಿಸ್ತಾ ಇರಬೇಕು. ಪ್ರತಿ ವರ್ಷ ನಾನು ಹೇಳೋದು ಕೆಲವು ಸೂತ್ರಗಳು, ಅಂದರೆ ನೀವು ಆಲ್ರೆಡಿ ಅಚೀವರ್ಸ್ ಇರ್ಬೋದು, ಆದರೆ ಪ್ರತಿ ವರ್ಷ ನಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಹಿಂದಿನ ಕಾಲದಲ್ಲಿ ಇಷ್ಟು ಬಂದು ಸ್ಟೇಜಲ್ಲಿ ಸಂಭ್ರಮ ಪಡ್ತಾ ಇರೋದು ಪಡಕ್ಕೆ ತುಂಬ ಜನ ಹಿಂಜರಿತಾ ಇದ್ರು. ಆದರೆ ಇವತ್ತು ಹೇಗಾಗಿದೆ ಅಂದರೆ ವಿ ವಾಂಟ್ ಟು ಬಿ ಆನ್ ಸ್ಟೇಜ್, ನಾವು ಕಾಣಿಸ್ಕೋಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಬಂದಿದೆ. ಆ ಕಾಣಿಸ್ಕೊಳ್ಳೋ ಜೊತೆಗೆ ನಾವು ಪ್ರತಿ ವರ್ಷ ಹೇಗೆ ಬೆಳೀತಾ ಇದ್ದೀವಿ, ಹೇಗೆ ಅಪ್ಡೇಟ್ ಆಗ್ತಾ ಇದ್ದೀವಿ, ನಮ್ಮಿಂದ ಯಾರ್ಯಾರಿಗೆ ನಮಗೂ ಫಸ್ಟ್ ಸಂತೋಷ ಆಗಬೇಕು, ಜೊತೆಗೆ ನಮ್ಮ ಜೊತೆ ಇರ್ತಾರಲ್ಲ ಅವ್ರನ್ನೂ ಬೆಳೆಸ್ತಾ ಒಂದು ಕಾಂಟ್ರಿಬ್ಯೂಷನ್ ಆಗ್ತಾ ಹೋಗಬೇಕು. ಸೊ ಮೇಕ್ ಯೋರ್ ಲೈಫ್ ಅ ಡಾಕ್ಯುಮೆಂಟ್, ಮೇಕ್ ಯೋರ್ ಲೈಫ್ ಅ ಮಾನ್ಯುಮೆಂಟ್ ಆ್ಯಂಡ್ ಬಿ ಆ್ಯನ್ ಅಚೀವರ್ ವಿತ್ ಅ ಸ್ಮೈಲ್. ಆಲ್ ದ ವೆರಿ ಬೆಸ್ಟ್. ಇಂಥ ಒಳ್ಳೆ ಕಾರ್ಯಕ್ರಮನ ಮಾಡ್ತಾ ಇರೋ ವಿಜಯ್ ಕರ್ನಾಟಕದವ್ರಿಗೂ ಹಾಗೂ ಇದನ್ನು ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ವಿದೂಷಿ ವೈಜಯಂತಿ ಕಾಶಿರವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ನಾವು ವಿಜಯ ಕರ್ನಾಟಕ ಕಡೆಯಿಂದ ಈ ಥರ ಒಂದು ಸ್ತ್ರೀ ಸಂಭ್ರಮ ಕಾರ್ಯಕ್ರಮ ಮಾಡಬೇಕು, ನಮ್ಮ ಮಹಿಳೆಯರನ್ನ ಸಾಧಕಿಯರನ್ನ ಗುರುತಿಸಬೇಕು, ಎಷ್ಟೋ ಮಹಿಳಾ ಕಲಾವಿದರನ್ನ ವೇದಿಕೆ ಮೇಲೆ ಕರೆತಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಸಾಕಷ್ಟು ಸಪೋರ್ಟ್ ಮಾಡಿದವರು ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮುಖ್ಯಸ್ಥರಾದಂಥ ಶ್ರೀ ಶರವಣರವರು. ಅವರಿಗೆ ನಮ್ಮ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು. ಶರವಣರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಶರಣ್ರಿ, ನಾವು ರಾಜರಾಜೇಶ್ವರಿ ನಗರದ ಸ್ವೀಟ್ ಹೋಮ್ ಲೇಔಟ್ ಕಿಟ್ಟಿ ಬಳಗದಿಂದ ಬಂದಿದ್ದೀವಿ. ನಾವು ಉತ್ತರ ಕರ್ನಾಟಕದ ಇಳ್ಕಲ್ ಸೀರೆಯನ್ನು ಪ್ರಸ್ತುತಪಡಿಸ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಶರಣ್ರಿ, ನಮ್ಮ ಹೆಸರು ರೇಣುಕಾ.
ಮಾಡುವುದು ಒಂದು ರೀತಿಯ ಕಲೆ. ಸುಧಾಮೂರ್ತಿ, ನಿರ್ಮಲಾ ಸೀತಾರಾಮನ್ ಮುಂತಾದ ದಿಗ್ಗಜರು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸೀರೆಯನ್ನುಟ್ಟು ಓದುತ್ತಿದ್ದಾರೆ ಭಾರತೀಯ ಸಂಸ್ಕೃತಿಯ ಕಹಳೆ. ಇಂಥ ಕಲೆಯನ್ನು ಆದಷ್ಟು ಮುಂದುವರಿಸಿಕೊಂಡು ಮುಂದಿನ ನಮ್ಮ ಪೀಳಿಗೆಗೆ ಒಳ್ಳೆಯ ಸಂಸ್ಕೃತಿಯನ್ನು ಪರಿಚಯಿಸಬೇಕು ಪ್ರತಿಯೊಬ್ಬ ಮಹಿಳೆ. ಈ ರೀತಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿರುವ ವಿಜಯ ಕರ್ನಾಟಕದವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಪಾರ್ಟಿಸಿಪೇಟ್ ಮಾಡ್ತಿರೋರು 3 ನಿಮಿಷ ಕಾಲಾವಕಾಶ ಹಾಗೂ ತಂಡದಿಂದ ಯಾರಾದ್ರೂ ಒಬ್ಬರು ಮಾತ್ರ ಮಾತನಾಡಬೇಕು. ಧನ್ಯವಾದಗಳು. ಸ್ವೀಟ್ ಹೋಮ್ ಕಿಟಿ ಬಳಗ. ಓಕೆ, ನಿವೇದಿತಾ